ಬರುವ ಹಾಡು ಆನಂದಮಯ ಈ ಜಗಹೃದಯ. ಇದನ್ನು ಬರೆದವರು ರಾಷ್ಟ್ರಕವಿ ಕುವೆಂಪು ಅವರು. ಅವರ ಅಖಿಲ ಭಾರತಿ ಭಾಷಾ ಮತ್ತು ವಿಶ್ವಮಾನದ ತತ್ವದ ಪ್ರತಿಫಲನವಾಗಿದೆ ಈ ಹಾಡು. ಈ ಕಾವ್ಯದಲ್ಲಿ ಕುವೆಂಪು ಪ್ರಕೃತಿಯನ್ನು ದೇವರ ರೂಪವಾಗಿ ಕಾಣುತ್ತಾರೆ. ಸೂರ್ಯ, ಚಂದ್ರ, ಬೆಳಕು, ಬಿಸಿಲು ಎಲ್ಲವೂ ದೇವರ ದಯೆಯ ಪ್ರತಿಬಿಂಬವೆಂದು ಹೇಳಿದ್ದಾರೆ. ಮನುಷ್ಯನು ಭಯ, ಭ್ರಾಂತಿ, ದುಃಖಗಳಿಂದ ಮುಕ್ತನಾಗಿ ಪ್ರಕೃತಿಯಲ್ಲೇ ಶಿವನ ಸೌಂದರ್ಯವನ್ನು ಕಾಣಬೇಕು ಎಂಬ ತತ್ವವನ್ನು ಈ ಹಾಡು ಸಾರುತ್ತದೆ. ಇದಕ್ಕೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್ ಅವರು, ಹಾಗೂ ಭಕ್ತಿಪೂರ್ವಕವಾಗಿ ಹಾಡಿದ್ದಾರೆ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರು. ಇದು ನಾನು ನನ್ನ ಭರತನಾಟ್ಯದಲ್ಲಿ ಲಾಂಗ್ ಬ್ರೇಕ್ ಆಗಿ ಮೊದಲನೇ ಹಾಡು. ಇದನ್ನು ನಾನೇ ಕೊರಿಯೋಗ್ರಾಫ್ ಮಾಡಿ ಇದನ್ನು ಜರ್ಮನಿಯಲ್ಲಿ ಮೊದಲು ಪ್ರದರ್ಶನ ಮಾಡಿರೋದು. ಕಸ್ತೂರಿ ಕನ್ನಡ ಕೂಟ ಅಂತ ಸ್ಟುಟ್ಗಾರ್ಟಲ್ಲಿ ಇದನ್ನು ಫಸ್ಟ್ ಪ್ರದರ್ಶನ ಮಾಡಿದ್ದೆ. ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಇದಕ್ಕೆ. ಈ ಹಾಡು ನನಗೆ ತುಂಬ ಹತ್ತಿರವಾದದ್ದು. ಧನ್ಯವಾದಗಳು.